ಎಳ್ಳಮೋಸೆಯ ಜಾತ್ರೆಯ ಧಾರ್ಮಿಕ ವಿಧಿವಿಧಾನಗಳು ಶುರುವಾಗ್ತದೆ 17 ಮತ್ತು 18. 19ನೇ ತಾರೀಕು ರಾಮೇಶ್ವರದ ಕೊಂಡದಲ್ಲಿ ಸ್ನಾನ. ನಿಮಗೆಲ್ಲ ಗೊತ್ತಿದೆ, ಪುಣ್ಯದ ಒಂದು ಕೊಂಡ. ಅದರಲ್ಲಿ ತಾಯಿಯ ಹತ್ಯೆಯನ್ನು ಮಾಡಿರ್ತಕ್ಕಂಥ ಪರಶುರಾಮ ತನ್ನ ಕೊಡ್ಲಿಯ ಕೊನೆಯ ರಕ್ತದ ಹನಿಯನ್ನ ತೊಳೆದಂತ ಸ್ಥಳ ಅಂತ ಹೇಳಿ ಒಂದು ಇತಿಹಾಸ ಇದೆ. ಹಾಗಾಗಿ ಅಲ್ಲಿ ಸ್ನಾನ ಬಹಳ ವರ್ಷದಿಂದ ನಡೀತಾ ಇದೆ. ನಮಗೆಲ್ಲ ತೀರ್ಥಹಳ್ಳಿ ತಾಲೂಕಿನವರಿಗೆ ಒಂದು ಜಾತ್ರೆ ಅಂದ್ರೆ ಎಳ್ಳಮೋಸೆ ಜಾತ್ರೆ ಇದೆ. ನಾವೆಲ್ಲ ಚಿಕ್ಕವರಿದ್ದಾಗ ಅದೊಂದು ಬರೋ ಸಂಭ್ರಮವೇ ಬೇರೆ. ತೀರ್ಥಹಳ್ಳಿಗೆ ಒಂದು ಬಂದು ಹೋಗೋದು ಅಂದ್ರೆ ಬೇರೆ. ಹಾಗಾಗಿ ಆ ಜಾತ್ರೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. 19ನೇ ತಾರೀಕು ಸ್ನಾನ, 20ನೇ ತಾರೀಕು ರಾಮೇಶ್ವರನ ರಥೋತ್ಸವ, 21ನೇ ತಾರೀಕು ರಾತ್ರಿ ತೆಪ್ಪೋತ್ಸವ ಇದು ನಡೀತಾ ಇದೆ. 3 ದಿನವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದಾವೆ. ಒಂದು ದಿನ ಅಂತಲೂ ತೆಪ್ಪೋತ್ಸವದ ದಿನ ರಾಮಚಂದ್ರ ಆಡಪ್ಪ ಅಂತೇಳಿ ಹೇಳಿ ಶ್ರೀ ಅಶ್ವಥ್ ಅವರ ಒಂದು ಹಾಡುಗಳನ್ನು ಅವರು ಹಾಡ್ತಾರೆ. ಬಹಳ ದೊಡ್ಡ ಕಾರ್ಯಕ್ರಮ. ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಒಬ್ಬ ಕಲಾವಿದರು ಬರ್ತಾ ಇದ್ದಾರೆ. 20ನೇ ತಾರೀಕು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನ ಈ ಸರಿ ಫಸ್ಟ್ ಅದನ್ನು ಹೊಸದಾಗಿ ಆ್ಯಡ್ ಮಾಡಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. 19ನೇ ತಾರೀಕು